ಯಾಕೆ ಇಷ್ಟು ಕ್ಯೂಟ್ ಆಗಿ ಕಾಣ್ತಾ ಇದೆಯಾ? ಇಂತರ ಸ್ವೀಟ್ ಆಗಿರೋ ಹುಡುಗಿ ಜೊತೆಲಿ ಇರ್ಬೇಕಾದ್ರೆ ಸ್ವೀಟ್ ಆಗಿ. ಕನ್ನಡದಲ್ಲಿ ನನಗೊಂದ್ಸೋ ಪ್ರಕಾರ ರ್ಯಾಪರ್ ಐ ಫೀಲ್ ಪ್ರೌಡ್ ಇಟ್. ಗೈಸ್ ಇಲ್ಲಿ ನಾವು ಇಬ್ರನ್ನ ಮೀಟ್ ಮಾಡ್ತಾ ಇದೀವಿ. ಫಿಮೇಲ್ ಐಶೋ ಸ್ಪೀಡ್ ಆಫ್ ಕರ್ನಾಟಕ, ಮೇಲ್ ಐಶೋ ಸ್ಪೀಡ್ ಆಫ್ ಕರ್ನಾಟಕ. ಗೈಸ್ I don't know what's your name, bro. ನಮ್ಮಮ್ಮ ಹಿಂಗೆಲ್ಲ ಇದ್ಬಿಟ್ಟಿದ್ರೆ ನಾನು ಬೇರೆ ಲೆವೆಲ್ ಇನ್ನ ಎಲ್ಲೆಲ್ಲ ಹೋಗ್ಬಿಡ್ತಾ ಇದ್ದೆ. ನಮ್ಗೊಂದು ಐಫೋನ್ ಗಿವ್ ಅವೇ ಕೊಡಿ ಬ್ರೋ. ಐಫೋನ್ ಆದ್ರು ನೀವು ರೇಂಜ್ ಅವ್ರಿಗೆ ಗಿವ್ ಅವೇ ಕೊಡ್ಬೇಕು ನೆಕ್ಸ್ಟ್. ನನಗೆ ನಿಮ್ ಕನ್ನಡ ಇಷ್ಟ ಬ್ರೋ. ಅಲ್ಲಿ ಸಗಲ ಮಾತಾಡ್ತಾರೆ, ಏನೋ ಅಂತಾರೆ ಅದು ಬೇಬಿ ಅವಾಗಿನ ಬಿಡುಗಡೆ ಮಾತಾಡ್ತಾರೆ. ವೆರಿ ಗುಡ್ ಹ್ಯೂಮನ್ ಬೀಯಿಂಗ್. ಫಸ್ಟ್ ಟೈಮ್ ಮೀಟ್ ಮಾಡ್ತಾ ಇದೀನಿ. ಫೈನಲಿ ಡಾಕ್ಟರ್ ಬ್ರೋನ ಮೀಟ್ ಮಾಡಿದೀನಿ. ನಮಸ್ಕಾರ. What's up? Welcome back to my YouTube channel. So ಹಿಂದ್ಗಡೆ ಇಲ್ಲಿ ಗುರು ಕೂತಿದ್ದಾರೆ, ಬರೀ ಕೈ ಕಾಣಿಸ್ತಿತ್ತು ಅದಕ್ಕೆ ತೋರಿಸ್ಬಿಟ್ಟೆ. ಸೊ ಇಲ್ಲಿ ತಿಲಕ್ ಅವ್ರು ಇದಾರೆ, ಸೇ ಹಾಯ್. ಸೊ ಇವತ್ ನಾವೆಲ್ರು ಒಂದ್ ಇವೆಂಟ್ ಹೋಗ್ತಾ ಇದೀವಿ. ಸೊ ನಾವು 3 ಜನ ಇಲ್ಲಿಂದ ಹೊರಟಿದೀವಿ. SMR ಅವರು ಅವ್ರ ಕಾರಲ್ಲಿ ಡೈರೆಕ್ಟ್ ಅಲ್ಲಿಗೆ ಕನೆಕ್ಟ್ ಆಗ್ತಾರೆ. ಸೊ ನಾವ್ ಇಲ್ಲಿಂದ ಹೋಗ್ತಾ ಇದೀವಿ ಇವಾಗ. ಸೊ ಇವತ್ತು ಒಂದು ಇವೆಂಟ್ ಇದೆ, ನಾನು ರೆಡಿ ಆಗಿದ್ದೀನಿ, ಬಟ್ ಇದು ಮೇಲ್ಗಡೆ ಹಾಕಿದೀನಿ ಬಿಕಾಸ್ ಮನೆಯಿಂದ ಹಾಗೆ ಬರಕ್ಕಾಗಲ್ಲ ಅಂತ. ಮನೆಯಿಂದ ಬರಕ್ ಆಗಲ್ಲ ಅಂತ. ಸೊ ಅದಕ್ಕೆ ಇದು ಮೇಲ್ಗಡೆ ಒಂದು ಲೇಯರಿಂಗ್ ಹಾಕಿದೀನಿ. ಅಂಡ್ ಮೋರೋವರ್ ನನ್ ಕ್ಯಾಬಲ್ ಬಂದಿರೋದ್ರಿಂದ ಸೊ ಈ ತರ ಹಾಕೊಂಡ್ ಬಂದಿದ್ದೀನಿ. ಅಲ್ಲಿಂದ ನಮ್ಮನೆಯಿಂದ ಕ್ಯಾಬಲ್ ಬಂದಿದ್ದು, ಇಲ್ಲಿಂದ ನಿಮ್ ಜೊತೆ ಬರ್ತಿರೋದು. ಸೊ ಅದಕ್ಕೆ ಇವಾಗ ನಾವೆಲ್ಲರೂ ಇವೆಂಟ್ ಹೋಗ್ತಾ ಇದೀವಿ. SMR ಅಲ್ಲೇ ಜಾಯ್ನ್ ಆಗ್ತಾರೆ ಡೈರೆಕ್ಟ್. ಸೊ ಬನ್ನಿ ಇವಾಗ ಹೋಗೋಣ ಅಲ್ಲೇ. ಸೊ ಅಲ್ವರ್ಗು ಸ್ವಲ್ಪ ಟೈಮ್ ಪಾಸ್ ಆದ್ರೂ ಆಗ್ಬೇಕಲ್ವ SMR ಬರೋರ್ಗು. ಅದಕ್ಕೆ ನಾವೆಲ್ಲರೂ ಸ್ವಲ್ಪ ಏನಾದ್ರು ತಿನ್ನಕಂತ ಹೋಗ್ತಾ ಇದೀವಿ. ಏನ್ ತಿನ್ನಕಂತ ನನ್ಗೂ ಗೊತ್ತಿಲ್ಲ, ಮೇ ಬಿ ವೇಫರ್ಸ್ ಇರ್ಬೋದು. ಸ್ವಲ್ಪ ತಿನ್ನೋಣ, ಹೊಟ್ಟೆನೂ ಹಸಿತಿದೆ. ಸೊ ಲೆಟ್ಸ್ ಗೋ ಗೈಸ್, ಏನಾದ್ರು ತಿನ್ನಕ್ ಹೋಗೋಣ. ಇವಾಗ ಜಸ್ಟ್ ನಾನ್ ಲೆನ್ಸ್ ತೆಗ್ಬಿಟ್ಟು, ಏನ್ ಗೊತ್ತಾ ಕಣ್ಣು ತುಂಬಾ ಉರಿತಿತ್ತು ಆಯ್ತಾ, ಅದಕ್ಕೆ ಲೆನ್ಸ್ ತೆಗ್ಬಿಟ್ಟೆ. ಅಷ್ಟರಲ್ಲಿ ನಾವು ತಿಂದಿರೋ ಚೀಸ್ ಕೇಕು ಟ್ರಪಲ್ಸ್ ಅಲ್ಲಿ, ಅಷ್ಟರಲ್ಲಿ SMR ಅವ್ರು ಬಂದಿದ್ದಾರೆ. ಸೊ ಏನ್ ಹೇಳಕ್ ಇಷ್ಟಪಡ್ತೀರಾ? ಚೆನ್ನಾಗಿ ಕಾಣ್ತಾ ಇದೆಯಾ? ಯಾಕೆ ಇಷ್ಟೊಂದು ಚೆನ್ನಾಗಿ ಕಾಣ್ತಾ ಇದೆಯಾ? ಹಾಯ್ ಹಾಯ್ ಇತ್ನಾ ಸುಕೂನ್. ಇವಾಗ ಚೀಸ್ ಕೇಕ್ ತಿನ್ಬಿಟ್ಟು ನಾವು ಹೊರಡೋಣ. ನಾನು ಸರಿ ಮಾಡ್ತೀನಿ. ಅಯ್ಯೋ ನಾನು ಸರಿ ಮಾಡ್ತೀನಿ. ರಿಯಾಕ್ಷನ್ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಈ ನನ್ನ ಮಕ್ಕಳು. ಒಂದೊಂದಲ್ಲ ಲೇಡೀಸ್ ನ ಯಾಕೆ ತೋರಿಸ್ತಾ ಇದೀಯ? ನನ್ನ ತೋರಿಸ್ ಒಂದ್ ಸ್ವಲ್ಪ. ನಿನ್ ಜನ್ಮಕ್ಕೆ ಹೋಗೋ. ಯಾಕೆ ಇಷ್ಟು ಕ್ಯೂಟ್ ಆಗಿ ಕಾಣ್ತಾ ಇದೆಯಾ? ಸರಿ ಇವಾಗ ತಿನ್ನಿ ಆಯ್ತು. ಕೇಕು ಯು ಈಟ್, ಐ ಡೋಂಟ್ ಈಟ್ ಸ್ವೀಟ್ಸ್. ಥ್ಯಾಂಕ್ ಯು. ಇಂತರ ಸ್ವೀಟ್ ಆಗಿರೋ ಹುಡುಗಿ ಜೊತೆಲಿ ಇರ್ಬೇಕಾದ್ರೆ ಸ್ವೀಟ್ ಹಾಕಿ. ಮೌಸಮ್ ತೋ ऐसा लग रहा है दिल गार्डन हो रहा है. ತುಂಬಾ ಸದ್ದು ಜಾಸ್ತಿನೇ ಇದೆ ಅಂತ. ಸೊ ಲೆಟ್ಸ್ ಬಿಗಿನ್. ಇವಾಗ ಏನ್ ಆಪ್ ಲಾಂಚ್ ಮಾಡ್ತಾರಂತ? ಆಪ್ ಲಾಂಚ್ ಮಾಡ್ದವ್ರಂತೆ, ಫಿಟ್ನೆಸ್ ಆಪ್ ಲಾಂಚ್ ಮಾಡ್ತಾ ಇರೋದು ಶ್ರವಣ್. Okay, so there we go, ladies and gentlemen. Let's begin the countdown on the countdown of 10, 9, 8, 7, 6, 5, 4, 3, 2, and 1. Everybody, let's make some noise. Presenting ನಮ್ಮ ಕರ್ನಾಟಕದ ಕನ್ನಡದ ಮೊಟ್ಟ ಮೊದಲನೆಯ ಬಾರಿಗೆ ಇಂಟ್ರೊಡ್ಯೂಸ್ ಆಗ್ತಿರುವಂತಹ ಅದ್ಭುತವಾದಂತಹ ಆಪ್. ಸೊ ನಮ್ಮ ಡ್ರೋನ್ ನಲ್ಲಿ ಕೀನ ತಗೊಂಡ್ ಬಂದು ಕೀಯನ್ನ ಓಪನ್ ಮಾಡಿ ಬ್ರೀಫ್ ಕೇಸ್ ನಲ್ಲಿ ವಿ ಆರ್ ಗೋಯಿಂಗ್ ಟು ಲಾಂಚ್ ದ ಆಪ್, ಲೇಡೀಸ್ ಅಂಡ್ ಜೆಂಟಲ್ಮೆನ್. ಸೊ ಎಲ್ಲ ಟೀಮ್ ಮೆಂಬರ್ಸ್ ಕೂಡ ಜಾಯ್ನ್ ಆಗ್ಬೇಕು, ದ ಎಂಟೈರ್ ಟೀಮ್. ಗೈಸ್ ಏನ್ ಗೊತ್ತಾ, ಇಲ್ಲಿ ಇವೆಂಟ್ ನಡೀತಿದೆ. ಇವೆಂಟ್ ಮೇಲೆ ಫೋಕಸ್ ಮಾಡಿದ್ಬಿಟ್ಟು ಇವ್ರೇನು ಇಲ್ದಿರೋದೆಲ್ಲ ಮಾತಾಡ್ತಾರೆ. ನಾನು ಇವಳ ಮೇಲೆ ಫೋಕಸ್ ಮಾಡ್ತೇನೆ. 2 ಗೊಂಡೆ ಬರ್ತೈತೆ. Brother, what's that, brother? ಗೈಸ್, ಸೊ ಆಕ್ಚುಲಿ ನಾನು ಫಸ್ಟ್ ಟೈಮ್ ಮೀಟ್ ಆಗ್ತಾ ಇರೋದು ರಾಹುಲ್ ಡಿಟೋ ಅವ್ರನ್ನ. ಸೊ ಬ್ರೋ, ನಿಮ್ದು ಒಂದು ಸಾಂಗ್ ನನಗೆ ಕ್ರೇಜಿ ಇಷ್ಟ. ನಂದು 2020 ನಲ್ಲಿ 100 ಗೆ ಕಂಪ್ಲೀಟ್ ಆಗಿತ್ತು. ಅವಾಗ ನಿಮ್ದು ಒಂದು ಸಾಂಗ್ ರಿಲೀಸ್ ಆಗಿತ್ತು. ಯಾವ್ದು ಹೇಳ್ರಿ? 2020 18 ಅಲ್ಲಿ 2018 ಅಲ್ಲಿ ನಂಗನ್ಸುತ್ತೆ ತಗೋಣ. ನಂದೇ ನೆನ್ನೆ ಮೊನ್ನೆ ತಾನೇ ಬಂದೆ. ಈಗ ಎಲ್ಲಾದ್ರೂ ಸಾಂಗ್ ಬರೀ ನೆನ್ನೆ ಮೊನ್ನೆ ತಾನೇ ಬಂದೆ, ಈಗ ಎಲ್ಲೋದ್ರು ಸೌಂಡ್ ಬರೀ ನಂದೆ. ಸಕ್ಕತ್ತಾಗಿತ್ತು ಬ್ರೋ ಸಾಂಗ್ ಮಾತ್ರ. ನಾನು ಇವಾಗ್ಲೂ ಕೂಡ ನನ್ನ ಪ್ಲೇ ಲಿಸ್ಟ್ ಅಲ್ಲಿ ಅದೈತೆ. ಸಕ್ಕತ್ ಕ್ರೇಜಿ ಆಗಿತ್ತು ಸಾಂಗು.
ಸೊ ಕೀಪ್ ಅಪ್ ದ ಗುಡ್ ವರ್ಕ್ ಸಕಲಾಗಿ ಮಾಡಿದಿರಾ. ಅಂಡ್ ಕನ್ನಡದಲ್ಲಿ ನನಗನ್ಸೋ ಪ್ರಕಾರ ರ್ಯಾಪರ್ ಐ ಫೀಲ್ ಪ್ರೌಡ್ ಇಟ್. You want to talk something? Yeah, Thank you. ಲಿಟ್ ನೆಕ್ಸ್ಟ್ ವರ್ಕ್ ನಡೀತಾ ಇದೆ bro, ಉಡಾಯಿಸು ಅಂತ. Guys, early access ಉಡಾಯಿಸು ಅಂತ ಫಸ್ಟ್ ಇಲ್ಲಿ ರಿವೀಲ್ ಮಾಡಿದ್ದಾರೆ. ಐ ಥಿಂಕ್ ಹೇಳ್ಬಿಟ್ಟಿರ್ತಾರೆ ಹಂಗಾರೆ ಲೇಟ್ ಆಕ್ಸೆಸ್ ಆಗುತ್ತೆ. ಓಕೆ, ನೆಕ್ಸ್ಟ್ ಉಡಾಯಿಸು ಬರುತ್ತಂತೆ. ವೇಟ್ ಮಾಡೋಣ, ನೋಡೋಣ. ಇನ್ನ ಕನ್ನಡ ಬೇರೆ ಹೋಗಿ ಎಲ್ಲ ಸಪೋರ್ಟ್ ಇದೆ ಡೆಫಿನೆಟ್ಲಿ ಬ್ರೋ. ನಿಮ್ಮ ಫ್ಯಾನ್ ಸಪೋರ್ಟ್ ಕೂಡ ಬೇಕು ನಮ್ಗೆ. ಗೈಸ್, ಇಲ್ಲಿ ನಾವು ಇಬ್ರನ್ನ ಮೀಟ್ ಮಾಡ್ತಾ ಇದೀವಿ. ಫಿಮೇಲ್ ಐಶೋ ಸ್ಪೀಡ್ ಆಫ್ ಕರ್ನಾಟಕ, ಮೇಲ್ ಐಶೋ ಸ್ಪೀಡ್ ಆಫ್ ಕರ್ನಾಟಕ. ಗೈಸ್ ಐಶೋ ಸ್ಪೀಡ್, ಮೇಲ್ ಐಶೋ ಸ್ಪೀಡ್ ಆಫ್ ಕರ್ನಾಟಕ ಅಂಡ್ ಫಿಮೇಲ್ ಐಶೋ ಸ್ಪೀಡ್ ಆಫ್ ಕರ್ನಾಟಕ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಂಗೂ ಹಂಗೆ ಅನ್ನಿಸ್ತಾ ಐತೆ. ಅಲ್ಲಾಗಿ ಲೆವೆಲ್ಗೆ ಬಂದ. ಇವಾಗ ನಾನು ಅದೇ ಹೇಳ್ತಾ ಇದೀನಿ, ಇವ್ರು ಅವಾಗ್ಲೇ ಹೇಳ್ತಾ ಇದ್ರು. ಇವಾಗ ಯಾವ್ದೋ ಒಂದ್ ಇದ್ರಲ್ಲಿ ನಿಮ್ಮನ್ನ ನೋಡಿದ್ದೆ, ನಮ್ಮನ್ ಚಿನ್ನು ಅಂತ ಹೇಳ್ಬಿಟ್ಟು ನಾನು ಹೇಳಿ, ಅದ್ ನಮ್ಮನ್ ಚಿನ್ನು. ನಂಗ್ ನೆನ್ಪೈತೆ ಏನ್ ಹೇಳಿದ್ದೆ ಅಂತ. ಒಂದ್ 2 ಸಲ ಹೇಳ್ಬಿಟ್ಟು ಅವ್ರು ಅದನ್ನೇ ಬಂದಾಗಿಂದ. ಅಂಡ್ ಈಸ್ ಕ್ರೇಜಿ. ಇದು ನನ್ಗೆ ಗೊತ್ತಿಲ್ಲ ಟ್ಯಾಲೆಂಟ್ ಯಾವ ತರ ಎಕ್ಸ್ಪ್ಲೈನ್ ಮಾಡ್ಬೇಕು ನಂಗೆ ಅರ್ಥ ಆಗಲ್ಲ. ಬಟ್ ದ ವರ್ಡ್ಸ್ ನೋ ಟ್ಯಾಲೆಂಟ್ ಅಕಾರ್ಡಿಂಗ್ ಟು ಹಿಮ್. ಬ್ರೋ ನನಗಂತೂ ಏನಿಲ್ಲ ಬ್ರೋ ನಾನೇನ್ ಹೇಳಿದ್ರು ಟ್ಯಾಲೆಂಟ್ ಅಂತ ಎಕ್ಸ್ಪ್ಲೈನ್ ಮಾಡ್ಬೇಕು ಗೊತ್ತಿಲ್ಲ. ಒಂದು ಟ್ಯಾಲೆಂಟ್ ಬೀಯಿಂಗ್ ಮೆಂಟಲ್ ಇಸ್ ಅ ಟ್ಯಾಲೆಂಟ್. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಜೋಕ್ ಅದೆಲ್ಲ ಬಿಟ್ರು ಕೂಡ ಗೈಸ್. ಸೊ ವಿ ಆರ್ ಮೀಟಿಂಗ್ ಫಸ್ಟ್ ಟೈಮ್. ಸುಭಾಷ್ನ ಫಸ್ಟ್ ಟೈಮ್ ಮೀಟ್ ಆಗ್ತಾರ ನಾವು. ಅವ್ನು ಫೋನಲ್ಲಿ ಮಾತಾಡಿದ್ವಿ ಲಾಸ್ಟ್ ಟೈಮು. ಸೊ ಈಸ್ ಅ ಕ್ರೇಜಿ ಮ್ಯಾನ್. ತುಂಬಾ ಚೆನ್ನಾಗಿ ಅನ್ಸುತ್ತೆ, ಒಳ್ಳೆ ಗುಡ್ ಫೀಲಿಂಗ್ ಬರುತ್ತೆ, ಒಳ್ಳೆ ಫನ್ ಇರುತ್ತೆ. ನೆಕ್ಸ್ಟ್ ಟೈಮ್ ಯಾವ್ದಾದ್ರು ವ್ಲಾಗ್ ಮಾಡೋಣ ಜೊತೆನಲ್ಲಿ ಪಕ್ಕ ಬ್ರೋ. ಇದ್ದಾಗ ವಿಲ್ ಡೂ ಚಾಲೆಂಜಸ್ ಬ್ರೋ, ಮಾಡೋಣ, ಮಜಾ ಇರುತ್ತೆ. ಗುಡ್ ಚಾಲೆಂಜ್. ನಮ್ಮನ್ ನೋಡಲ್ಲೆಲ್ಲ ಹೋಗೋರ್ಗೆಲ್ಲ ನಮ್ಮನ್ನ ಅಕ್ಕ ಅನ್ಕೊಂಡು ಇದ್ರಲ್ಲಿ ಆಕ್ಚುಲಿ ಮ್ಯಾಚ್ ಮಾಡ್ತೀವಿ ನಾವಿಬ್ರು. ಇದ್ರಲ್ಲಿ ಮ್ಯಾಚ್ ಮಾಡ್ತೀವಿ, ವರ್ಡ್ಸ್ ಅಲ್ಲಿ ಮ್ಯಾಚ್ ಮಾಡ್ತೀವಿ. ಬೈದಿರೋರು ನಾನು ಇನ್ನೂ ಕೆಟ್ಟಾಗಿ ಬೈತೀನಿ. ಹಾಗಾದ್ರೆ ಇನ್ನೂ ಚೆನ್ನಾಗಿರೋದಕ್ಕೆ ಒಳ್ಳೆ ರ್ಯಾಪ್ ಬ್ಯಾಟಲ್ ಮಾಡ್ಬೋದು ನಾನು ಇವರು ಅಂತ ಅನ್ಸುತ್ತೆ. ಸೊ ಲೆಟ್ಸ್ ಗೋ ಗೈಸ್. ಸುಭಾಷ್ ಹಾಕೊಂಡ್ಬಿಡೋಣ. ಇನ್ನೂ ಚೆನ್ನಾಗಿ ಅವ್ರೊಬ್ರು ಹಾಕೊಂಡ್ಬಿಟ್ರೆ ಒಳ್ಳೆ ಅಡಿಕ್ಷನ್. ನಮ್ಮನ್ನ ಅಕ್ಕನ ಅನ್ಕೊಂಡೆ ಹೊಂದ್ಕೊಂಡು ಹಾಕೊಂಡ್ಬೇಕು. ಫಾರ್ಮಲ್ ಫಂಕ್ಷನ್ ಅಲ್ಲಿ ಬಂದು ಜಾಸ್ತಿ ಚಪ್ಪಡಿ ತರ ಮಾತಾಡೋದು ಬೇಡ ಅಂತ. ನೈಸ್ ಮೀಟಿಂಗ್ ಯು ಸಿಮ್ರನ್. ಸಿಮ್ರನ್ first time Nakkan Chinnu. So I don't know what's your name. Not bad, not bad. ರೆಕಾರ್ಡ್ ಆಗತ್ತಲ್ಲ ವಿಡಿಯೋ. ಒಂದ್ ನಿಮಿಷ ಇರೋ. ವಿಡಿಯೋ ಮುಂದೆ ಹೆಂಗ್ ನಡೆಯುತ್ತೆ ಅಂತ ನೋಡೋದಲ್ಲ, ವಿಡಿಯೋ ಹಿಂದೆ ಇದ್ ನಡೆಯುತ್ತೆ. ಒಂದ್ ನಿಮಿಷ ಹೇಳ್ತಾ ಇದೀನಿ. ವಿಡಿಯೋ ಆದ ತಕ್ಷಣ ನೆಕ್ಸ್ಟೇ ಸಾರಿ ಬರ್ಬಿಡುತ್ತೆ. ಯಾಕೆ ಹೇಳ್ರಿ ಗೊತ್ತಾಯ್ತು ಇವಾಗ. ವಿಡಿಯೋ ಮುಂದೆ ಏನ್ ಮಾಡಕ್ಕಾಗಲ್ಲ. ಕುರಿ ಬೈಲಿ ಮೊನ್ನೆ ಹೊಡ್ಸ್ಕೊಂಡ ನೋಡಿ. So hello. So firstly I have to say this, you look very fit. What is your go-to and motto? ಏನು ಬಿಟ್ಟು ನಾನು ತುಂಬಾ ಅನ್ಹೆಲ್ತಿ ತಿಂತೀನಿ. ಹೆಲ್ತಿನೇ ತಿನ್ನಲ್ಲ ನಾನು. ಬಟ್ ಇವತ್ತಿ ಇದು ತಿಂದು ಏನಂತಾರೆ ಅದಕ್ಕೆ ಡೆಸರ್ಟ್ ತಿಂದು ಹಾಗೆ ಅಲ್ಲಿ ತಿಂದು ಸ್ಯಾಂಡ್ವಿಚ್ ತುಂಬಾ ಚೆನ್ನಾಗಿದೆ. ಲೈಕ್ ಇನ್ ಮುಂದೆ ಹೆಲ್ತಿ ಆಗಿ ತಿನ್ಬೇಕು ಅಂತ ಅನ್ಸ್ತದೆ. ನೀವು ಏನ್ ಅನ್ಕೊಳ್ಬೇಡಿ, ಅವ್ರು ನಗ್ತಾ ಇರ್ಲಿ ಪರವಾಗಿಲ್ಲ ಆಯ್ತಾ, ನೀವ್ ಹಂಗೆ ಮಾತಾಡಿ. ಅಂಡ್ ನಿಮಗ್ ತುಂಬಾ ಇಷ್ಟ ಆಗಿದ್ ರೆಸಿಪಿ ಯಾವ್ದು? ನನಗ್ ತುಂಬಾ ಇಷ್ಟ ಆಗಿದ್ದು ದಸ್ ಒನ್ ಜಾಕ್ ಫ್ರೂಟ್ ವಿತ್ ಚಿಯಾ ಸೀಡ್ಸ್ ಒಂದು ಡೆಸರ್ಟ್ ಅದ, ಅದು ನನಗ್ ತುಂಬಾ ಇಷ್ಟ ಆಯ್ತು. ಅಂಡ್ ಅದಲ್ಲದೆ ಸ್ಯಾಂಡ್ವಿಚ್ ಸೋ ಗುಡ್, ಯಮ್ಮಿ ಆಗಿತ್ತು. ಸುಬಾ, ಹಾಗಾದ್ರೆ ಇನ್ಮೇಲೆ ಅನ್ಹೆಲ್ತಿಗಿಂತ ಜಾಸ್ತಿ ಈ ತರ ಹೆಲ್ತಿ ಆಪ್ಷನ್ ಚೂಸ್ ಮಾಡ್ಬೋದು ಅಂತ ಹೇಳ್ತೀರಾ? ಆಕ್ಚುಲಿ ಈ ತರ ಹೆಲ್ತಿ ಫುಡ್ಸ್ ಇದ್ರೆ ನಾನು ಪಕ್ಕ ಇದನ್ನೇ ತಿಂತೀನಿ. ತುಂಬಾ ಚೆನ್ನಾಗಿತ್ತು, ತುಂಬಾ ಯಮ್ಮಿ ಆಗಿತ್ತು. ಐ ಲೈಕ್ ಇಟ್ ಸೋ ಮಚ್. ನಮ್ಮಮ್ಮ ಹಿಂಗೆಲ್ಲ ಇದ್ಬಿಟ್ಟಿದ್ರೆ ನಾನು ಬೇರೆ ಲೆವೆಲ್ ಇನ್ನ ಎಲ್ಲೆಲ್ಲ ಹೋಗ್ಬಿಡ್ತಾ ಇದ್ದೆ. ನಾನು ಆಕ್ಚುಲಿ ಲಾಸ್ಟ್ ಟೈಮ್ ಮೀಟ್ ಆಗಿದ್ದಾಗ ಇವ್ರ ಮನೆಗೆ ಹೋಗಿ ಊಟಕ್ಕೆ ಹೋಗಿದ್ದಾಗ ಮೀಟ್ ಆಗಿದ್ದೆ. ಮಧ್ಯರಾತ್ರಿ ಬಂದಿದ್ದೆ.
But ಖುಷಿ ಆಯ್ತು. Nice, bye. Okay, I request Shravan to kindly join us. My brother, guys. You are my business. Shall I mind you? ಅಂತ ಮಾತಾಡಿಲ್ಲ ಆರಾಮ ನೀವ್ ಇದ್ದಿದ್ ಕಡೆ ಸೌಂಡ್ ನೆಕ್ಸ್ಟ್ ನಮ್ಗೊಂದು ಐಫೋನ್ ಗಿವ್ ಕೊಡಿ ಬ್ರೋ. ಐಫೋನ್ ಆದ್ರು ನೀವು ರೇಂಜ್ ಅವ್ರಿಗೆ ಗಿವ್ ಕೊಡ್ಬೇಕು ನೆಕ್ಸ್ಟ್. ಆಯ್ತು ಏನ್ ಬ್ರೋ ನೆಕ್ಸ್ಟ್ ಸೂಪರ್ ಕಾರ್ ನೆಕ್ಸ್ಟ್ ಗೊತ್ತಾಯ್ತು ಒಂದ್ ಕಡೆಯಿಂದ ನ್ಯೂಸ್ ಬಂತು. ಬರ್ತಡೆ ಹೌದಾ? ಯಾವಾಗ ಬರ್ಡೇ? ಜೂನ್ ಇನ್ನೊಂದ್ 2 ತಿಂಗಳು. ಓ ಕ್ರೇಜಿ ಕ್ರೇಜಿ ಗೈಸ್, ಸೂಪರ್ ಕಾರ್ ಬರ್ತಿದೆ ಒಂದು ಕನ್ನಡದಲ್ಲಿ. ಒಂದು ದೊಡ್ಡ ಕಾರ್ ಬರ್ತಿದೆ ಕನ್ನಡದಲ್ಲಿ. ಗೈಸ್ ಆಬ್ವಿಯಸ್ಲಿ ಅಪ್ಗ್ರೇಡ್ ಆಗ್ಬೇಕು, ನಾವು ತೋರಿಸ್ಬೇಕಲ್ಲ ಎಲ್ಲಾರು. ಇವಾಗ ಹಿಂದಿಯವ್ರನ್ನ ನೋಡಿ ಮಾತ್ರ ಅವ್ರು ಮಾಡ್ತಾರೆ ಇವ್ರು ಏನ್ ಮಾಡಲ್ಲ, ನಮ್ಗಳನ್ನ ನಾರ್ಮಲ್ ಆಗಿ ತಗೊಳ್ಬಾರ್ದಲ್ಲ. ಬರ್ಬಿಟ್ರೆ ಕ್ರೇಜಿ ಕಾಂಟೆಂಟ್ ಬರ್ತಿದೆ. ಕಂಗ್ರಾಚುಲೇಷನ್ಸ್, ಆಲ್ ದ ಬೆಸ್ಟ್. ಸೂಪರ್ ಆಗಿ ಮಾಡ್ತಾ ಇದ್ದೀರಾ. ಸಿಂಪಲ್, ವೆರಿ ಗುಡ್. ಕ್ರೇಜಿ ಏನಂತಾರೆ ಟ್ರಾನ್ಸ್ಫಾರ್ಮೇಶನ್ ಕಾಂಟೆಂಟ್. ಮದ್ವೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಹೇಳ್ತೀನಿ. ಅದ್ರ ಸಪರೇಟ್ ಕಾಂಟೆಂಟ್ ಬೇರೆ ಬ್ರೋ. ಮದ್ವೆ ಯಾವಾಗ ಅವ್ರದ್ದು? ನಿಮ್ದು ಯಾವಾಗ? ನಂದು ಬಿಡಿ, ನಿಮ್ದು ಹೇಳಿ. ಫಸ್ಟ್ ನಾನು ಆಗಲ್ಲ, ಆಬ್ವಿಯಸ್ಲಿ ನಾನೇ ಲಾಸ್ಟ್. ನಾವು ಆಗ್ತೀವಿ. ಫಸ್ಟ್ ಯಾರು? ಇವ್ರು. ಸೆಕೆಂಡ್ ನೀವು? ಇಲ್ಲ ಫಸ್ಟ್ ಇವ್ರು. ಬರ್ದಿಟ್ಕೊಡಿ ಫಸ್ಟ್ ಇವ್ರು. ಫಸ್ಟ್ ಯಾರು ನೀವು ಆದ್ರೆ ಅಲ್ಲ, ಫಸ್ಟ್ ನೀವೇನಾದ್ರು ಆದ್ರೆ ಆಗ್ತೀನಿ. ನಿಮ್ ಇನ್ಸ್ಟಾಗ್ರಾಮ್ ಅಕೌಂಟ್ ನಮ್ಗೆ. ನಾನೇ ಫಸ್ಟ್ ಇವರೇ ಕರೆಕ್ಟ್. ಫಸ್ಟ್ ಡೇಟ್ ಗೊತ್ತು, ಎಲ್ಲ ಗೊತ್ತು. ಬಾಯ್ ಬಿಟ್ಬಿಡ್ತೀನಿ ನಾನು. ಏನೋ ವಿಡಿಯೋ ಇದೆ ಅಂತ ಏನೋ ಮಾತಾಡ್ತೀರಾ, ಮಾತಾಡಿ. ಆಕ್ಚುಲಿ ನನಗೂ ಗೊತ್ತು. ಏನ್ ಗೊತ್ತು? ಡೇಟ್ಸ್. ಏನ್ ಡೇಟ್ಸ್? ನಿಮ್ ಕಮ್ಮಿ ಪಕ್ಕ ಇಟ್ಟಿರ್ತಾರೆ. ಏನಿಲ್ಲ ಅಂದ್ರೆ ತರ್ಸಾದ್ರೂ ಕೊಡ್ತಾರೆ, ಟೆನ್ಷನ್ ಏನ್ ತಗೊಳಂಗಿಲ್ಲ. ಖಾಲಿ ಆಗ್ಬಿಟ್ಟು Something nice. Chicken. Yummy chicken. What is this? It's nice. ಗೈಸ್ ಜೋರಾಗಿ ಮಾತಾಡ್ತೀನಿ, ಯಾಕಂತಂದ್ರೆ ವಾಯ್ಸ್ ಅಲ್ಲಿ ಕೇಳಿಸಲ್ಲ. ಅದಕ್ಕೋಸ್ಕರ ಫೈನಲಿ ಡಾಕ್ಟರ್ ಬ್ರೋನ ಮೀಟ್ ಮಾಡಿದೀನಿ. ನಮಸ್ಕಾರ, ನಾನು ನಿಮ್ನ ನೋಡ್ತಾ ಇರ್ತೀನಿ ಯೂಟ್ಯೂಬ್ ಅಲ್ಲಿ. ನೀವು ಗೇಮ್ ಆಡೋದಾಗಿರ್ಲಿ, ಬ್ಲಾಗ್ಸ್ ಮಾಡೋದಾಗಿರ್ಲಿ, ಮುಂದುವರಿಸಿ. ಹಂಗೆ ಕನ್ನಡಿಗರಿಗೆ ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತಾ ಇದೀರಾ. ಬ್ರೋ ನಿಮ್ದು ವಾಯ್ಸ್ ಅಲ್ಲಿ ಡೈಲಾಗ್ ಹಾಕಿ ನಮ್ಮ ಪಕ್ಷದಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಅನ್ನೋ ಗೊತ್ತಿಲ್ಲ. ನಮಸ್ಕಾರ ದೇವ್ರು ಅಂತ ನಾನು ಆಡ್ ಮಾಡಿದೀನಿ. ಹೌದಾ? ಅದು ಎಕ್ಸ್ಕ್ಲೂಸಿವ್ಲಿ ನಿಮ್ ಫ್ಯಾನ್ಸ್ ಕೇಳಿದ್ರು ಅಂತ ನಾನು ವಾಯ್ಸ್ ಪ್ಯಾಕ್ ಅಲ್ಲಿ ಆಡ್ ಮಾಡಿದ್ದೀನಿ. ಫ್ಯಾನ್ಸ್ ಯಾರು ಇಲ್ಲ, ಎಲ್ಲ ನಮ್ಮ ಫ್ರೆಂಡ್ಸ್. ಸೊ ನಾನು ಅಷ್ಟೇ SMR ಬ್ರೋನ ವಿಡಿಯೋಸ್ ನೋಡ್ತಾ ಇರ್ತೀನಿ. ಗೇಮ್ ಅವ್ರು ಆಡೋ ಗೇಮಿಂಗ್ ಆಗಿರ್ಲಿ, ಅವ್ರು ಮಾಡೋ ಬ್ಲಾಗ್ಸ್ ಆಗಿರ್ಲಿ, ತುಂಬಾ ಚೆನ್ನಾಗಿರುತ್ತೆ. ಕನ್ನಡಿಗರಿಗೆ ಹಂಗೆ ನೀವು ಕಂಟೆಂಟ್ ಕೊಡ್ತಾ ಇರಿ, ಒಳ್ಳೇದಾಗ್ಲಿ. ಏನೋ ಬ್ರೋ, ದೊಡ್ಡವರು ನಿಮ್ಮ ಆಶೀರ್ವಾದ. ದೊಡ್ಡವ್ರೇನಿಲ್ಲ ಅಂಡ್ ಇವಳು ಅಪ್ಕಮಿಂಗ್ ಬ್ಲಾಗರ್. ಹೌದಾ? ಆಕ್ಚುಲಿ ನನ್ ಜೊತೆ ವ್ಲಾಗ್ ಮಾಡ್ತಾ ಇರ್ತಾಳೆ ಹುಡುಗಿ. ಸೊ ಏನ್ ಹೇಳ್ತೀರಾ ವ್ಲಾಗರ್ಸ್ ಏನ್ ಟಿಪ್ಸ್ ಕೊಡ್ತೀರಾ, ಹೊಸದಾಗಿ ಬರೋ ವ್ಲಾಗರ್ಸ್? ವಾಯ್ಸ್ ಎಲ್ಲೋ ಸ್ವಲ್ಪ ಹತ್ರ ಬನ್ನಿ. ಸೊ ಏನಂತಂದ್ರೆ, ಯಾರೇ ಹೊಸ ವ್ಲಾಗರ್ಸ್ ಬರ್ಲಿ, ಅವರು ಫಸ್ಟ್ ಏನ್ ಮಾಡೋ ಮಿಸ್ಟೇಕ್ ಏನು ಅಂತಂದ್ರೆ, ವಿಡಿಯೋ ಅಪ್ಲೋಡ್ ಮಾಡಕ್ಕಿಂತ ಮುಂಚೆ ಇಷ್ಟೇ ವ್ಯೂಸ್ ಬರುತ್ತೆ, ಇಷ್ಟೇ ಸಬ್ಸ್ಕ್ರೈಬರ್ ಬರುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಮಾಡ್ಬಿಡ್ತಾರೆ. ಆ ಎಕ್ಸ್ಪೆಕ್ಟೇಷನ್ ಯಾವಾಗ ಮಾಡ್ತೀವಿ ನಾವು, ಅದ್ರ ತಕ್ಕಂಗೆ ಎಕ್ಸ್ಪೆಕ್ಟೇಷನ್ ರೀಚ್ ಆಗಲ್ಲ, ಅವಾಗ ಡಿಮೋಟಿವೇಟ್ ಆಗ್ಬಿಡ್ತೀವಿ. 100 ಜನ ವ್ಲಾಗರ್ಸ್ ಬಂದ್ರೆ ಒಬ್ರೇ ಕಂಟಿನ್ಯೂ ಮಾಡಕ್ ಆಗೋದು, ಯಾಕಂದ್ರೆ ಇನ್ನ 99 ಜನ ಎಕ್ಸ್ಪೆಕ್ಟೇಷನ್ ಅಲ್ಲಿ ವಿಡಿಯೋ ಅಪ್ಲೋಡ್ ಮಾಡ್ಬಿಡ್ತಾರೆ. ಸೊ ನೀವು ಯಾರ್ಯಾರು ನೋಡ್ತಾ ಇದ್ದೀರಾ, ನೀವು ಸಹ ಒಂದಲ್ಲ ಒಂದ್ಸಲ ವಿಡಿಯೋ ಮಾಡ್ಬೇಕು ಅನ್ಕೊಂಡಿರ್ತೀರಾ, ಅಥವಾ ಮಾಡಿ ಅಪ್ಲೋಡ್ ಮಾಡ್ಬಿಟ್ಟಿರ್ತೀರಾ. ನಿಮ್ಗೆ ಯಾಕೆ ರೀಚ್ ಸಿಗಲ್ಲ ಅಂತಂದ್ರೆ, ನೀವು ಕನ್ಸಿಸ್ಟೆಂಟ್ ಆಗಿ ಅಪ್ಲೋಡ್ ಮಾಡಿ, ಎಕ್ಸ್ಪೆಕ್ಟೇಷನ್ ಮಾಡ್ಬಿಡಿ. ಈಗಲೂ ಅಷ್ಟೇ, ನಾನು ಒಂದು 30 ಲಕ್ಷ ಜನ ಹತ್ರ ಫಾಲೋವರ್ಸ್ ಇದ್ದಾರೆ, ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಪ್ರತಿ ವಿಡಿಯೋದಲ್ಲೂ ಅಷ್ಟೇ ಸ್ಕ್ರಾಚ್ ಇಂದ ಓಕೆ 30 ಲಕ್ಷ ಜನ ಸಬ್ಸ್ಕ್ರೈಬರ್ಸ್ ಅವರೇ, ನಾನು ಬ್ಲಾಗರು, ವಿಡಿಯೋ ಮಾಡಬೇಕು ಅಂತ ಆ ಈಗೋನ ನನ್ನ ತಲೆ ಮೇಲೆ ಹತ್ಕೊಂಡು ಹೋದ್ರೆ ನನ್ನ ಕೈಲಿ ಮಾಡೋಕ್ಕಾಗಲ್ಲ. ನೀವು ಇಮ್ಯಾಜಿನ್ ಮಾಡಿ, ಯಾವುದೋ ದೇಶದಲ್ಲಿ ಇರ್ತೀನಿ, 30 ಲಕ್ಷ ಜನ ನೋಡ್ತಾರೆ ನೆಕ್ಸ್ಟ್ ವಿಡಿಯೋ, ಈಗ ವಿಡಿಯೋ ಮಾಡಬೇಕು ಅಂದ್ರೆ ಆಗಲ್ಲ, ಅದು ಭಯ ಆಗುತ್ತೆ. ಅಷ್ಟೊಂದು ಜನರ ಎಕ್ಸ್ಪೆಕ್ಟೇಷನ್ ಹೆಂಗೆ ನಾನು ರೀಚ್ ಮಾಡೋದು, ಇಷ್ಟೇ ವ್ಯೂಸ್ ಬರುತ್ತೆ, ಇಷ್ಟೇ ಸಬ್ಸ್ಕ್ರೈಬರ್ ಬರುತ್ತೆ, ಇಷ್ಟೇ ದುಡ್ಡು ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಲೇಬಾರ್ದು, ಅದು ದೊಡ್ಡ ತಪ್ಪು. ಸೊ ನಾನು 8 ವರ್ಷದಿಂದ ಹೆಂಗೆ ವಿಡಿಯೋ ಮಾಡ್ತಾ ಇದ್ದೆ, ಈಗಲೂ ಹಂಗೆ ಪ್ರತಿಯೊಂದು ಹೊಸ ವ್ಲಾಗನ್ನು ಅಷ್ಟೇ
ಸ್ಕ್ರಾಚ್ ಇಂದ ನಾನು ಸ್ಟಾರ್ಟ್ ಮಾಡ್ತೀನಿ. ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ದಿರ ವಿಡಿಯೋ ಅಪ್ಲೋಡ್ ಬಟನ್ ಒತ್ತುತ್ತೀನಿ. ಸೊ ಬರೋದೆಲ್ಲ ಬಾಲಿಗೆ ಬಂದಿದ್ದು ಪಂಚಾಮೃತ ಅಷ್ಟೇ. ಎಕ್ಸ್ಪೆಕ್ಟೇಷನ್ ಮಾಡಬಾರ್ದು ಆಯ್ತಾ. ನೀವು ಕನ್ಸಿಸ್ಟೆಂಟ್ ಆಗಿ ಅಪ್ಲೋಡ್ ಮಾಡಿ, ಒಳ್ಳೇದಾಗ್ಲಿ. ಇದು ಆಕ್ಚುಲಿ ನಾನು ಅಡ್ವೈಸ್ ಕೇಳಿದೆ, ಸಿಮ್ರಾನ್ ಏನ್ ಕೊಡ್ತೀರಾ ಅಂತ. ಇವ್ರು ಬರೋ ವ್ಲಾಗರ್ಸಿಗೆಲ್ಲ ಅಡ್ವೈಸ್ ಕೊಟ್ಟವ್ರೆ. ಆಕ್ಚುಲಿ ಇದೆ, ಎಲ್ಲರೂ ಇದೇ ಕೇಳೋದು, ಮತ್ತೆ ಎಲ್ಲರೂ ಮಿಸ್ಟೇಕ್ ಮಾಡೋ ಕಾಮನ್ ಮಿಸ್ಟೇಕ್ ಇದೆ ಮಾಡೋದು ಅಲ್ವಾ. ಸೊ ಅವ್ರಿಗೂ ಈ ಅಡ್ವೈಸ್ ಅನ್ವಯ ಆಗುತ್ತೆ. ವೆರಿ ಗುಡ್ ಹ್ಯೂಮನ್ ಬೀಯಿಂಗ್. ಫಸ್ಟ್ ಟೈಮ್ ಮೀಟ್ ಮಾಡ್ತಾ ಇದೀನಿ. ಒಂಚೂರು ಅದು ಏನೋ ಅಂತಾರೆ ಗೊತ್ತಾ, ಆಟಿಟ್ಯೂಡ್ ಆಗ್ಲಿ, ಇನ್ನೊಂದಾಗ್ಲಿ ಮತ್ತೊಂದಾಗ್ಲಿ. ಆಕ್ಚುಲಿ ಯಾರಿಗೂ ಇಲ್ಲ, ಇಲ್ಲಿ ಇರೋರು ಯಾರಿಗೂ ಇಲ್ಲ. ಸೊ ಬಟ್ ನೋಡೋರು ಅನ್ಕೊಂತಾರಲ್ಲ, ಅದಕ್ಕೋಸ್ಕರ ನಾನು ಒಂದು ಕ್ಲಾರಿಟಿ ಕೊಡ್ದೆ. ಆಕ್ಚುಲಿ ಒಂದು ವಿಡಿಯೋ ಕಮೆಂಟ್ ಮಾಡಿದ್ರಿ ನೀವು ಆ ಟೈಮ್ ನಲ್ಲಿ. ಓಕೆ ಓಕೆ ಓಕೆ. ನೈಸ್ ಟು ಮೀಟ್ ಯು ಬ್ರೋ. ಎಸ್ ಎಸ್, ತುಂಬಾ ಖುಷಿ ಆಯ್ತು. ಒಳ್ಳೇದಾಗ್ಲಿ ಬ್ರೋ. ಆಲ್ ದ ಬೆಸ್ಟ್. SMR ಗೆ ಆಲ್ ದ ಬೆಸ್ಟ್. ಟೇಕ್ ಕೇರ್. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು. ಮೀಟ್ ಮಾಡಿ ಡಾಕ್ಟರ್ ಫೈನಲಿ ನೀವು ಕೇಳ್ತಾ ಇದ್ರಿ. ಬ್ರೋ ನೈಸ್ ಮೀಟಿಂಗ್ ಯು ಬ್ರೋ. ಕರೆದ ತಕ್ಷಣ ಬಂದಿದ್ದೀನಿ, ಏನ್ ಹೇಳ್ರಿ, ನಾನು ಎಲ್ಲಿಗೂ ಹೋಗೋದೇ ಇಲ್ಲ ಗೈಸ್. ಶ್ರವಣ್ ಬ್ರೋ ಹೊಸ ಆಪ್ ಲಾಂಚ್ ಮಾಡಿದ್ದಾರೆ ಬ್ರೋ. ಹೆಸರು ಕನ್ನಡ ಹೆಲ್ತ್ ಅಂಡ್ ಫಿಟ್ನೆಸ್. ಸರ್ಚ್ ಮಾಡಿದ್ರೆ ಸಿಗುತ್ತೆ ಪ್ಲೇ ಸ್ಟೋರ್ ಅಲ್ಲಿ, ಆಪ್ ಸ್ಟೋರ್ ಅಲ್ಲಿ. ಹೋಗಿ ನಿಮ್ಮ ಮನೇಲಿ ನಿಮ್ಮ ಅಮ್ಮ, ನಿಮ್ಮ ಅಪ್ಪ, ನಿಮ್ಮ ಮಕ್ಕಳು, ನಿಮ್ಮ ಚಿಕ್ಕ ಮಾವ, ದೊಡ್ಡ ಮಾವ, ನಿಮ್ಮ ಫ್ರೆಂಡ್ಸ್ ಯಾರ್ಯಾರು ಸಿಗ್ತಾರೆ ಎಲ್ರಿಗೂ ಇನ್ಸ್ಟಾಲ್ ಮಾಡಿಸಿ. ಯಾರ್ಯಾರಿಗೆ ಬೇಕು ಹೆಲ್ತ್ ಫಿಟ್ನೆಸ್ ಜರ್ನಿ ಸ್ಟಾರ್ಟ್ ಮಾಡಿಸ್ರಿ. ಆಬ್ವಿಯಸ್ಲಿ ಎಲ್ಲರೂ ಚೆನ್ನಾಗಿ ಕಾಣಿಸ್ಬೇಕಲ್ಲ, ಹ್ಯಾಂಡ್ಸಮ್ ಆಗಿ ಹೆಲ್ಪ್ ಮಾಡ್ತಾರೆ. ಏನು ಹೆಸಿಟೇಟ್ ಮಾಡ್ಕೊಂಬೇಡ್ರಿ, ಎಲ್ಲ ಚೆನ್ನಾಗಿರುತ್ತೆ, ಎಲ್ಲ ಒಳ್ಳೇದೇ ಆಗುತ್ತೆ. ಸೊ ಬ್ರೋ ಒಳ್ಳೇದಾಗಲಿ, ಚೆನ್ನಾಗಿರಿ, ಇನ್ನೂ ದೊಡ್ಡ ಸಕ್ಸಸ್ ಸಿಗಲಿ ನಿಮಗೆ. ಸಿಗೋಣ ಮತ್ತೆ ನೆಕ್ಸ್ಟ್ ಕರೆ ಯಾವಾಗ ಬರ್ತಾ ಇದೆ. ಟ್ರೈ ಟು ಮ್ಯಾಚ್ ಬರ್ತಾ ಇದೆ. ನಿಮ್ ಕಾಂಪಿಟೇಷನ್ ಯಾರು ನಿಮ್ ಕಾಂಪಿಟೇಷನ್ 3 ಕಾರ್ ನಿಲ್ಸವ್ರೆ, ನನ್ನ ಕಾಂಪಿಟೇಷನ್ ಹೇಳ್ತಾರೆ. ನಾನು ಇನ್ನೂ ಚಿಕ್ಕಂದ್ರು. ನಿಮ್ಮ ಏಜ್ ಎಷ್ಟು? ಬಿಡ್ರಿ ಹಂಗಾರೆ, ನಾನು 28 ವರ್ಷ, ನಾನು ಅಲ್ಲಿಗೆ ಹೋಗ್ತೀನಿ. ನೈಸ್ ಮೀಟಿಂಗ್ ಯು, ಒಳ್ಳೇದಾಗ್ಲಿ. ನೈಸ್ ಇವೆಂಟ್, ಕ್ರೇಜಿ ಆಗಿ. ಇವಳಾಗಲ್ಲ, ನಾನು ಮಾತಾಡ್ತಾ ಇದ್ದೀನಿ ಜಾಸ್ತಿ. ಏನ್ ಮಾಡಕ್ಕೆ ಚೆನ್ನಾಗಿದೆ ನಿಮ್ದು ಕಂಟೆಂಟ್ ಎಲ್ಲ. ನನಗೆ ನಿಮ್ ಕನ್ನಡ ಇಷ್ಟ ಅಲ್ಲ, ಅಲ್ಲಿ ಸಣ್ಣ ಮಾತಾಡ್ತಾರೆ, ಏನೋ ಅಂತಾರೆ, ಅದು ಬೇಬಿ ಅವಾಗಿನ ಬೆಳಗ್ಗೆ ಮಾತಾಡ್ತಲ್ಲ, ಹಂಗೆ ಮಾತಾಡ್ತಾರೆ. ಸೊ ಗೈಸ್, ಇವಾಗ ಇವೆಂಟ್ ಮುಗಿಸ್ಕೊಂಡು ಮನೆ ಕಡೆ ಹೊರಟಿದ್ದೀವಿ. ಸೊ ಕಣ್ ತುಂಬಾ ಅಲರ್ಜಿ ಆಗ್ಬಿಟ್ಟಿತ್ತು ನಂಗೆ, ಯಾಕಂತ ಗೊತ್ತಿಲ್ಲ. ದೃಷ್ಟಿಗೂ ಏನೋ ಹೆವಿ ಪೇನ್, ಹೆವಿ ಉರಿಯಕ್ಕೆ ಎಷ್ಟು ನೀರ್ ಹಾಕಿದ್ರು ಅದೇನೋ ಚುಚ್ದಂಗ ಆಗ್ತಿತ್ತು ಕಣ್ಣಲ್ಲಿ. ಇವಾಗ್ಲೂ ಹಂಗಾಗ್ತದೆ ಕಣ್ಣು, ರೈಟ್ ಕಣ್ ತುಂಬಾ ನೋವ್ತಿದೆ. ಸೊ ಇವಾಗ ಆಲ್ಮೋಸ್ಟ್ ಎಷ್ಟು ಟೈಮ್ ಲೇಟ್ ಆಗ್ಬಿಟ್ಟಿದೆ. ಇವಾಗ ಲಗ್ ಅವ್ರೆಲ್ರು, ವರುಣ್ ಅವರೆಲ್ಲರೂ ಆ ಕಡೆ ಹೋಗ್ಬಿಟ್ಟು ನಾವು ಈ ಕಡೆ ಬರ್ತಿದ್ವಿ ಐಸ್ ಕ್ರೀಮ್ ಎಲ್ಲ ತಿನ್ನಕ್ ಹೋಗ್ಬಿಟ್ಟು. ಸೊ ಸ್ವಲ್ಪ ಲೇಟ್ ಆಗ್ಬಿಟ್ಟಿದೆ. ಇವಾಗ ಮನೆಗೆ ಹೋಗ್ತಾ ಇದೀವಿ. ಸೊ ಹೋಗೋಣ, ಲೆಟ್ಸ್ ಗೋ. ಐ ಹೋಪ್ ನಿಮ್ಗೆ ಇವತ್ತಿನ ಬ್ಲಾಗ್ ಇಷ್ಟ ಆಗಿರುತ್ತೆ ಅಂತ. ಬಿಕಾಸ್ ಎಲ್ಲ ಇನ್ಫ್ಲುಯೆನ್ಸರ್ಸ್ ಒಟ್ಟಿಗೆ ಇವತ್ತು ಕಾಣಿಸ್ಕೊಂಡಿದೀವಿ. ಸೊ ಯು ಹ್ಯಾವ್ ಟು ಟೆಲ್ ಸಮಥಿಂಗ್. ಏನಿಲ್ಲ, ದಿಸ್ ಇಸ್ ನೈಸ್ ಎನ್ವಿರಾನ್ಮೆಂಟ್. ಎಲ್ಲರೂ ಸೇರ್ಕೊಳ್ಳೋದು, ಈ ತರ ವ್ಲಾಗ್ಸ್ ಮಾಡೋದು, ವಿಚ್ ಇಸ್ ವೆರಿ ಗುಡ್. ಅಂಡ್ ಎಲ್ಲರೂ ಮಾತಾಡೋದಷ್ಟೇ. ಇನ್ನ ಮೇಲ್ಗಡೆ ಯಾವ ತರ ತಗೊಂಡೋಗ್ಬೇಕು, ಇನ್ನ ಏನ್ ಮಾಡ್ಬೋದು ಕನ್ನಡದಲ್ಲಿ, ಏನ್ ಡಿಫ್ರೆಂಟ್ ಆಗಿ ಏನೇನ್ ಮಾಡ್ಬೋದು. ಅಂಡ್ ಎಲ್ಲರಿಗೂ ಅವ್ರವ್ರದ್ದೇ ಆಗಿರೋ ಡಿಫ್ರೆಂಟ್ ಐಡಿಯಾಸ್ ಇದೆ. ಇವಾಗ ಸಮೀರ್ ಹ್ಯಾಡ್ ಸಮ್ ಡಿಫ್ರೆಂಟ್ ಐಡಿಯಾಸ್, ಡಾಕ್ಟರ್ ಬ್ರೋ ಹ್ಯಾಡ್ ಸಮ್ ಡಿಫ್ರೆಂಟ್ ಐಡಿಯಾಸ್, ವರುಣ್, ಎಲ್ಲರಿಗೂ ಅವ್ರವ್ರದ್ದೇ ಡಿಫ್ರೆಂಟ್ ಐಡಿಯಾಸ್ ಇದೆ. ಸೊ ನಮಗೂ ಕೂಡ ಒಂದು ಡಿಫ್ರೆಂಟ್ ಐಡಿಯಾ ಇದೆ, ಅದು ನಿಮ್ಗೆ ಮುಂದಿನ ತಿಂಗಳಲ್ಲಿ ಕಾಣಿಸ್ಕೊಬೋದು. ಯಾಕಂತ ಅಂದ್ರೆ ವಿ ಆರ್ ಡೂಯಿಂಗ್ ಸಮ್ ಬಿಗ್ಗೆಸ್ಟ್ ಶಿಟ್. ಸೊ ಕನ್ನಡದಲ್ಲಿ ಆಗಿಲ್ದೇ ಇರೋಂಥದ್ದು. ಸೊ ನೋಡೋಣ ಯಾವ ತರ ಇದೆಲ್ಲ ಗಮನ ಸೆಳೆಯುತ್ತೆ. ಆಮೇಲೆ ನಕ್ಕನ್ಲೆ ನೆಕ್ಸ್ಟ್ ವ್ಲಾಗ್ ಅಲ್ಲಿ ನಾನು ಮತ್ತೆ ಸಿಮ್ರಾನು ನಕ್ಕನ್ಲೆಗೆ ಅಪ್ಪ ಅಮ್ಮ ಆಗಿರ್ತೀವಿ. ಸೊ ವಿ ಆರ್ ಡೂಯಿಂಗ್ ವ್ಲಾಗ್. ಆಮೇಲೆ ನಕ್ಕನ್ಲೆ ತಗೊಂಡ್ರು ಬಿಲ್ಡಪ್ ಇಕ್ಕೊಂಡ್ರು ಬರುತ್ತೆ ಎಲ್ಲ. ರೀಲ್ ನೋ ಟೆನ್ಷನ್ ಆಗಿರ್ಬೇಡ್ರಿ. ಡೋಂಟ್ ವರಿ, ಆರಾಮಾಗಿ ತಗೊಳ್ಳಿ, ಚಿಲ್. ಥ್ಯಾಂಕ್ ಯು ಸೋ ಮಚ್, ಕ್ರೇಜಿ ಫನ್ ಇತ್ತು. ಅಂಡ್ ಥ್ಯಾಂಕ್ ಯು ಸೋ ಮಚ್ ಇನ್ವೈಟ್ ಮಾಡಿದ್ಕೆ ಶ್ರವಣ್ ಬ್ರೋ. ಸೊ ಲವ್ ಯು ಆಲ್, ಕೀಪ್ ಸಪೋರ್ಟಿಂಗ್. ಇನ್ನ ದೊಡ್ಡದಾಗಿ ಮಾಡೋಣ ಕನ್ನಡನ, ಇನ್ನ ಎತ್ತರಕ್ಕೆ ತಗೊಂಡು ಹೋಗೋಣ. ಎದುರದಲ್ಲಿ ಇದೆ, ಆದ್ರೂ ನಾವು ಮಾಡೋದ್ರಿಂದ ಇಲ್ಲಿರೋ ಇನ್ಫ್ಲೂಯೆನ್ಸರ್ಸ್ ನಮ್ಮ ಏನಂತಾರೆ ಕೊಡುಗೆ ತುಂಬಾ ಜಾಸ್ತಿ ಇರುತ್ತೆ. ಸೊ ನಾವ್ ಯಾವ ತರ ತೋರಿಸ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆಚೆ ಕಡೆ ಮಾರ್ಕೆಟ್ ಅವ್ರು ನಮ್ಮನ್ನ ಯಾವ ತರ ನೋಡ್ತಾರೆ ಅನ್ನೋದ್ರ ಮೇಲೆ ಇರುತ್ತೆ. ನಮ್ ಫೋಕಸ್ ಯಾವತ್ತೂ ಕೂಡ ನಾರ್ತ್ ಮಾರ್ಕೆಟ್ ಆಗಿತ್ತು. ಸೊ ಫೈನಲಿ ಇಟ್ಸ್ ಹ್ಯಾಪನಿಂಗ್. ಸೊ ನೋಡೋಣ ಅದು ಹೆಂಗಿರುತ್ತೆ ಅಂತ. ಸೊ ಇಟ್ಸ್ ಎ ಕಂಪ್ಲೀಟ್ ಡಿಫ್ರೆಂಟ್ ಗೇಮ್ ಬಿಡ್ರಿ, ನಾನು ಹೇಳೋದು ನಿಮ್ಗೆ ಅರ್ಥ ಆಗಲ್ಲ. ಸೊ ಲವ್ ಯು, ಥ್ಯಾಂಕ್ ಯು. ಇವೆಂಟ್ ಮಾತ್ರ ಸಖತ್ತಾಗಿತ್ತು. ಶ್ರವಣ್ ಬ್ರೋ ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡಿದ್ರು. ಸೊ ಫೈನಲಿ ಇವಾಗ ಮನೆ ಕಡೆ ಹೋಗ್ತಾ. ಸೊ ಐ ಹೋಪ್ ನೀವು ಎಂಜಾಯ್ ಮಾಡಿದ್ರ ವ್ಲಾಗ್ನ ಅಂತ. ಟೇಕ್ ಕೇರ್, ಲವ್ ಯು, ಬಾಯ್.